ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ 3-4 ಮಂತ್ಸಿಂದ ನನಗೆ ವ್ಲಾಗ್ಸ್ ಮಾಡೋಕ್ಕೆ ಆಗಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಹೆಲ್ತ್ ಇಶ್ಯೂಸ್ ತುಂಬ ಇದ್ದಿದ್ದರಿಂದ ನಾನು ವ್ಲಾಗ್ಸ್ನ ಮಾಡೋಕ್ಕಾಗಿಲ್ಲ. ಇವಾಗ ವ್ಲಾಗ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ನಾನು ಮೊಟ್ಟೆನ ನಾರ್ಮಲಾಗಿ ನಮ್ಮನೆ ಯಾವಾಗಲೂ ಒಂದು ಟ್ರೇ ಪೂರ್ತಿ ತರ್ತೀವಿ. ಅಂದರೆ ನಾವು ಡೈಲಿ ಯೂಸ್ ಮಾಡೋದ್ರಿಂದ ನಾನು ಫ್ರಿಜ್ಗೆಲ್ಲ ಇಡಲ್ಲ ಮೊಟ್ಟೆನ. ನೀವು ಅಷ್ಟೇ ಜಾಸ್ತಿ ಫ್ರಿಜ್ಜಲ್ಲಿ ಇಟ್ಟು ತಿನ್ನಬೇಡಿ. ಅದ್ರ ಬದಲು ಈ ರೀತಿ ಮಣ್ಣಿನ ಮಡಿಕೆಯಲ್ಲಿ ಇಟ್ಟು ಅದನ್ನು ಕೂಲಾಗಿರೋ ಜಾಗದಲ್ಲಿ ಇಡೋದ್ರಿಂದ ಅದು ಬೇಗ ಹಾಳಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಅಷ್ಟೇ ಮಡಿಕೆಯಲ್ಲೇ ಮೊಟ್ಟೆಗಳನ್ನ ಸ್ಟೋರ್ ಮಾಡ್ತೀನಿ. ಹಾಗೆ ಇವತ್ತು ಊಟಕ್ಕೂ ಕೂಡ ನಾನು ಮೊಟ್ಟೆನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಶ್ರುತಿ ಇವತ್ತು ನನಗೆ ಜಾಮೂನ್ ಮಾಡಿ ಕೊಟ್ಕೊಳ್ಸಿದ್ಲು, ತುಂಬಾ ಚೆನ್ನಾಗಿತ್ತು. ನಾನು ತಿನ್ನಬೇಕು ಅಂತ ಹೇಳಿದೆ, ಅದಕ್ಕೆ ಅವಳು ಅದನ್ನು ನೆನಪಲ್ಲಿ ಇಟ್ಕೊಂಡು ಮಾಡಿ ಕೊಟ್ಟು ಕಳಿಸಿದ್ದಾಳೆ. ಇವಾಗ ಅವಳಿಗೆ ಸ್ವಲ್ಪ ಸ್ಪೆಷಲ್ ಕನ್ಸರ್ನು, ಪ್ರೆಗ್ನೆಂಟು, ನೋಡ್ಕೋಬೇಕು, ಅಂದರೆ ಏನಾದರೂ ಇದ್ದರೆ ಕೇಳು ಮಾಡಿಕೊಡ್ತೀನಿ ಅಂತೆಲ್ಲ ಹೇಳ್ತಾಳೆ. ಸೊ ಎಲ್ಲರೂ ಕೂಡ ಜಾಮೂನ್ನ ತಿಂದ್ವಿ. ಹಾಗೆ ಹರಿಯವರು ಬಂದ ತಕ್ಷಣ ನ್ಯೂಸ್ ಪೇಪರ್ ಓದ್ಬಿಡ್ತಾರೆ. ಅವ್ರಿಗೆ ಯಾವಾಗಲೂ ಅದು ಕಂಪಲ್ಸರಿ ಅಭ್ಯಾಸ ಆಗಿಬಿಟ್ಟಿದೆ. ನ್ಯೂಸ್ ಪೇಪರ್ ಓದ್ತಿದ್ರು, ನಾವು ಹೀಗೆ ಮಾತಾಡ್ತಾ ಕೂತ್ಕೊಂಡು ಜಾಮೂನೆಲ್ಲ ತಿಂದ್ವಿ. ಜಾಮೂನ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಶ್ರುತಿ. ಯಾವಾಗಲೂ ಅಷ್ಟೇ ನಾನು ಏನು ಕೇಳಿದ್ರು ಮಾಡಿಕೊಡ್ತಾಳೆ. ಆ್ಯಂಡ್ ಇವಾಗ ಸ್ಪೆಷಲ್ ಕೇರು, ಯಾಕಂತ ಹೇಳಿದ್ರೆ ಕಾಮನ್ನಾಗಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಪ್ರೆಗ್ನೆನ್ಸಿ ಟೈಮಲ್ಲಿ ಅವಳು ಸ್ಪೆಷಲಾಗಿ ಖಂಡಿತ ಮಾಡಿಕೊಡ್ತಾಳೆ. ಆಮೇಲೆ ನಮ್ಮನೆಯವರು ಸ್ವಲ್ಪ ಬೋಂಡ ಏನಾದರೂ ಮಾಡು ಅಂತ ಹೇಳಿ ಈರುಳ್ಳಿ ನಾನೇ ಕಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಈರುಳ್ಳಿನ ಕಟ್ ಮಾಡ್ತಾಯಿದ್ದಾರೆ. ಯಾಕೆ ಅಂತ ಹೇಳಿದರೆ ನಮ್ಮನೆ ಇವಾಗ ಈರುಳ್ಳಿ ಕಟ್ ಮಾಡೋ ಪ್ರೋಸೆಸ್ ತುಂಬಾ ಈಸಿಯಾಗಿದೆ. ಮುಂಚೆ ಎಲ್ಲ ಈರುಳ್ಳಿ ಕಟ್ ಮಾಡಿ ಅಂತ ಹೇಳಿದ್ರೆ, ಕಟ್ ಮಾಡಿಕೊಡಿ ಅಂತ ಹೇಳಿದ್ರೆ ಆಗಲ್ಲ ಅಂತೇಳಿ ಏನಾದರೂ ಹೇಳಿ ಹೋಗ್ಬಿಡ್ತಿದ್ರು. ಬಟ್ ಇವಾಗ ಪ್ರೋಸೆಸ್ ಈಸಿಯಾಗಿರೋದ್ರಿಂದ ಅವ್ರು ನಾನೇ ಕಟ್ ಮಾಡಿಕೊಡ್ತೀನಿ, ಬೋಂಡ ಮಾಡು ಅಂತ ಹೇಳಿ ಕಟ್ ಮಾಡಿಕೊಡ್ತಿದ್ದಾರೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಕಟ್ಟರನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾಡ್ಕೊಬಿಡ್ಬೋದು. 5 ನಿಮಿಷಕ್ಕೆ ಈರುಳ್ಳಿ ಕಟ್ ಆಗಿಬಿಡುತ್ತೆ, ತುಂಬಾ ಈಸಿ. ನಾನಿವತ್ತು ಪಾಲಕ್ ಬೋಂಡನ ಮಾಡೋಣ ಅಂತ ಹೇಳಿ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಪ್ರೆಗ್ನೆನ್ಸಿ ಲೇಡೀಸ್ ಯೂಸ್ ಮಾಡಿ ತುಂಬಾ ಒಳ್ಳೆಯದು. ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಮತ್ತು ಈ ಸೊಪ್ಪಿನಲ್ಲಿ ನಾರಿನಂಶ ಎಲ್ಲ ಜಾಸ್ತಿ ಇರೋದ್ರಿಂದ ನಿಮ್ಮ ಕಾನ್ಸ್ಟಿಪೇಷನ್ ಸಮಸ್ಯೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಆದಷ್ಟು ಸೊಪ್ಪುಗಳನ್ನ ಜಾಸ್ತಿ ಯೂಸ್ ಮಾಡಿ. ಹಾಗೆ ನಾನು ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿಯ ದಪ್ಪ ಕಡ್ಡಿ ಇರುತ್ತೆ ನೋಡಿ, ಅದನ್ನೆಲ್ಲ ನೀಟಾಗಿ ತೊಗೊಳ್ತಾ ಇದ್ದೀನಿ. ಎಳೆ ಕಡ್ಡಿ ಆಗಿರೋದ್ರಿಂದ ಅದನ್ನು ಕೈಯಲ್ಲೇ ತೊಗೊಬೋದು, ಈಸಿಯಾಗಿ ಬಂದುಬಿಡುತ್ತೆ. ನೀಟಾಗಿ ಅದು ತೆಗೋಬೇಕು. ಇಲ್ಲ ಅಂತ ಹೇಳಿದ್ರೆ ಬೋಂಡದಲ್ಲಿ ಬಾಯಿಗೆ ಅಷ್ಟು ಚೆನ್ನಾಗಿ ಸಿಗಲ್ಲ, ಟೇಸ್ಟ್ ಅಂತ ಹೇಳಲ್ಲ, ಅದು ದಿಂಡೆಲ್ಲ. ಹಾಗಾಗಿ ಅದನ್ನು ನೀಟಾಗಿ ತೆಗೆದು ಚಿಕ್ಕದಾಗಿ ಪಾಲಕ್ ಸೊಪ್ಪನ್ನು ಕಟ್ ಮಾಡ್ಕೋಬೇಕು. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನಿವಾಗ ಇಲ್ಲಿ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹೊಸ ರೆಸಿಪಿ, ನಾನು ಕೂಡ ತುಂಬ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಪಾಲಕ್ ಸೊಪ್ಪಿನ ಬೋಂಡ. ನಾನು ಯಾವತ್ತೂ ಇಲ್ಲ, ಸಬ್ಬಕ್ಕಿ ಸೊಪ್ಪಿನ ಬೋಂಡ ನಾರ್ಮಲಾಗಿ ಮಾಡ್ತೀವಿ, ಆದರೆ ಪಾಲಕ್ ಸೊಪ್ಪಿಂದ ಬೋಂಡ ಯಾವತ್ತೂ ಮಾಡಿರಲಿಲ್ಲ. ನೋಡೋಣ ಹೇಗೆ ಬರುತ್ತೆ ಅಂತೇಳಿ. ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ, ಯಾಕಂತ ಹೇಳಿದ್ರೆ ಏನು ಡಿಫ್ರೆನ್ಸ್ ಅಷ್ಟಿರಲ್ಲ. ಹಾಗೆ ನಾನು ಇವಾಗ ಇಲ್ಲಿ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ ಸ್ವಲ್ಪ ಅಜ್ವೈನ್ ಕೂಡ ಹಾಕ್ಕೋಬೋದು. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕೋಬೋದು. ಟೇಸ್ಟಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಖಾರದ ಪುಡಿ ಹಾಕ್ಕೊಂಡಾಗ ಮತ್ತು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿದಾಗ. ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿವಾಗ ಕಡಲೆ ಹಿಟ್ಟಾಗಿರೋದ್ರಿಂದ ಪ್ಯಾಕೆಟಿಂದ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಮನೆಯಲ್ಲಿ ತಂದು ಇಟ್ಕೊಂಡು ಓಪನ್ ಮಾಡಿ ಇಟ್ಟು ಮತ್ತೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಜರಡಿ ಹಿಡದೆ ಯೂಸ್ ಮಾಡಿ. ಕೆಲವು ಸಲ ಅಂಗಡಿಯಿಂದ ತಂದಾಗ್ಲೂ ಹಾಗಾಗ್ಬಿಟ್ಟಿರುತ್ತೆ. ಬಟ್ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕಿ ನೀರು ಹಾಕದಿರ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಈರುಳ್ಳಿಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಮತ್ತು ಪಾಲಕ್ ಸೊಪ್ಪನ್ನು ನಾವು ವಾಶ್ ಮಾಡಿರ್ತೀವಿ, ಅದರಲ್ಲೂ ನೀರಿನ ಅಂಶ ಇರುತ್ತೆ, ಮತ್ತು ಪಾಲಕ್ ಸೊಪ್ಪಲ್ಲೂ ಕೂಡ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಳ್ದೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಈ ರೀತಿಯಾಗಿ ಒಂದೇ ಸಲ ಜಾಸ್ತಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ.
ನೀವೇನಾದರೂ ಬೋಂಡಾ ಹಿಟ್ಟನ್ನು ಕಲಸಿ ಆವಾಗಲೇ ಮಾಡ್ತೀನಿ ಅದಕ್ಕೆ ಕಲಿಸ್ಕೊಬೋದು ಈ ಪಾಲಕ್ ಸೊಪ್ಪಿನ ಬೋಂಡ ಮಾಡುವಾಗ. ಅಕಸ್ಮಾತ್ ನೀವೇನಾದರೂ ಇಲ್ಲ ನಾನು ಖಂಡಿತವಾಗ್ಲೂ ನೀವು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ. ಯಾಕಂತ ಹೇಳಿದರೆ 5-10 ನಿಮಿಷ ಆದ ತಕ್ಷಣ ಇದು ನೀರು ಬಿಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಆವಾಗ ಅದು ಬೋಂಡಾ ಥರ ಆಗಲ್ಲ. ಅಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಇಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಬೋಂಡಾ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಇಟ್ಕೊಳ್ಳಿ. ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದನ್ನು ನಾನು ಎಣ್ಣೆ ಬಿಸಿ ಆದಮೇಲೆ ಬೋಂಡಾ ಹಿಟ್ಟನ್ನೆಲ್ಲ ಬಿಟ್ಟು 2 ಕಡೆ ತಿರುಗಿಸಿ ಈ ರೀತಿಯಾಗಿ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಬೆಂದೋಗ್ಬಿಡುತ್ತೆ, ಚೆನ್ನಾಗಾಗಲ್ಲ. ತೀರಾ ನೀವು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೂ ಕೂಡ ಅದು ಬೇಯೋದೇ ಇಲ್ಲ. ಸೊಪ್ಪೆಲ್ಲ ಒಳಗಡೆ ಹಾಗೆ ಹಸಿನೇ ಇರುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಈ ರೀತಿ ತುಂಬಾ ರುಚಿಯಾಗಿರುವಂತಹ ಬೋಂಡ ರೆಡಿಯಾಗಿರುತ್ತೆ. ಹಾಗೆ ನಾನಿವತ್ತು ಮನೆಯಲ್ಲಿ ಪೂರ್ತಿ ಪಾಲಕ್ ರೆಸಿಪಿನೇ ಮಾಡಿದ್ದೀನಿ. ಸಾಂಬಾರಿಗೂ ಕೂಡ ಪಾಲಕ್ ದಾಲನ್ನೇ ಮಾಡಿದ್ದೀನಿ. ಆಗಬೇಕು ಅಂತ ಇದ್ದರೆ ನಾನು ಆಲ್ರೆಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದೇ ವಿಡಿಯೋ ಕೆಳಗಡೆ ಆ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಪಾಲಕ್ ಸೊಪ್ಪಿನ ದಾಲು. ನಾನು ಯಾವಾಗಲೂ ಕೂಡ ಪಾಲಕ್ ಸೊಪ್ಪಿನ ದಾಲನ್ನ ಮಾಡ್ತಾನೆ ಇರ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಮುದ್ದೆಗೆ ತುಪ್ಪ ಹಾಕಿ ಪಾಲಕ್ ಸೊಪ್ಪಿನ ದಾಲಿನ ಜೊತೆ ತಿಂತಾಯಿದ್ರೆ ಸ್ವರ್ಗಕ್ಕೆ 2 ಇಂಚು ಅನ್ನೋಷ್ಟು ರುಚಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ನಾನು ಯಾವಾಗಲೂ ಮುದ್ದೆನ ಮಡಕೆಲೇ ಮಾಡೋದು. ಎಲ್ಲರೂ ಕೇಳ್ತಾ ಇರ್ತಾರೆ ನನ್ನ ನೋಡಿದವರೆಲ್ಲರೂ, ಮಡಕೆ ನಾವು ಮಾಡೋಕ್ಕೆ ಆಗಲ್ಲ ಅಂತೇಳಿ. ಅದು ನಿಮಗೆ ಅಭ್ಯಾಸ. ನಾನು ಮುದ್ದೆನ ಯಾವಾಗಲೂ ಮಡಕೆಲೇ ಮಾಡೋದು. ನನಗೆ ಅಭ್ಯಾಸ ಇರೋದ್ರಿಂದ ನಾನು ಮಡಕೆಲೇ ಮಾಡ್ಕೊತೀನಿ. ನಾನಿವಾಗ ಇಲ್ಲಿ ಮುದ್ದೆ ಮಾಡುವಾಗಲೇ ಅದು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳುವಾಗಲೇ ನಾನು ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ರೈಸ್ನ ತಿನ್ನೋದಿಲ್ಲ, ಹಾಗಾಗಿ ಮುದ್ದೆ ಜೊತೆನೇ ಸ್ವಲ್ಪ ತುಪ್ಪ ಇರಲಿ ಅಂತ ಹೇಳಿ ಹಾಕ್ಕೊಂಡು ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಲಹರಿ ಕೂಡ ಬಂದಿದ್ಲು. ಅವಳು ಎಷ್ಟು ಕರೆದ್ರೂ ನಾವು ಊಟ ಮಾಡೋಕ್ಕೆ ಬರಲೇ ಇಲ್ಲ. ಅವಳು ಊಟ ಅಂದರೆ ದೂರ, ಬೇರೆದ್ದೆಲ್ಲ ಕೊಟ್ಟರೆ ತಿಂತಾಳೆ, ಊಟ ಅಂದರೆ ಅಷ್ಟಕ್ಕಷ್ಟೇ ಅವಳಿಗೆ. ಊಟ ಎಲ್ಲ ಆದಮೇಲೆ ನಾವು ಇವಾಗ ಟ್ರೆಂಡಿಂಗಲ್ಲಿ ಇರುವಂತಹ ಮೂವಿ ಲಕ್ಕಿ ಭಾಸ್ಕರ, ತುಂಬಾ ಚೆನ್ನಾಗಿದೆ. ಒಂದು ಇಂಟೆಲಿಜೆನ್ಸಿ ಮೂವಿ ಅಂತ ಹೇಳ್ಬೋದು ಅದು. ಅವನು ಎಷ್ಟು ಇಂಟೆಲಿಜೆಂಟಾಗಿ ವರ್ಕ್ ಮಾಡ್ತಾನೆ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಆದರೆ ನನ್ನ ಮಗನಿಗೆ ಫೈಟಿಂಗ್ ಇರಬೇಕು ಮೂವಿಲಿ, ಈ ಥರ ಬೋರಿಂಗ್ ಅವ್ನು ನೋಡಲ್ಲ. ಫೈಟಿಂಗ್ ಇಲ್ಲ, ಅದಕ್ಕೋಸ್ಕರ ಅವನು ಪೇಂಟಿಂಗ್ ಮಾಡ್ತಾಯಿದ್ದಾನೆ. ಇವತ್ತಿನ ವ್ಲಾಗ್ ಇಷ್ಟೇ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್.